Hello dear students, today let us study about the looping construct. In the looping construct, you have to study in this class while, do while and for loop. ನಾವು ಇಂದಿನ ತರಗತಿಯಲ್ಲಿ ಲೂಪಿಂಗ್ ಕನ್ಸ್ಟ್ರಕ್ಟ್ ಬಗ್ಗೆ ಕಲಿತಾ ಹೋಗುವ. ಇದರಲ್ಲಿ ನೀವು ವೈಲ್, ಡು ವೈಲ್ ಮತ್ತು ಫಾರ್ ಬಗ್ಗೆ ಕಲಿತಾ ಹೋಗ್ತೀರಾ. ಸೊ ದಿಸ್ ಆರ್ ಕಾಲ್ಡ್ ಇಟಿರೇಟಿವ್ ಸ್ಟೇಟ್ಮೆಂಟ್ಸ್. ಇಲ್ಲಿ ನೋಡಿ, ವೈಲ್ ಲೂಪನ್ನು ಬರೆದಿದ್ದೀನಿ. ಸೊ ಇನ್ಫ್ಲೋ ಬಂದಿದೆ. ಸೊ ಫಸ್ಟ್ ಇಟ್ ಚೆಕ್ಸ್ ದ ಟೆಸ್ಟ್ ಕಂಡೀಷನ್. ಇನ್ಪುಟ್ ಬಂದ ಮೇಲೆ ಇಲ್ಲಿ ಟೆಸ್ಟ್ ಕಂಡೀಷನ್ ಚೆಕ್ ಆಗುತ್ತೆ. ಆ ಟೆಸ್ಟ್ ಕಂಡೀಷನ್ ಟ್ರೂ ಆಗಿದ್ದರೆ, ಇದು ಟೆಸ್ಟ್ ಕಂಡೀಷನ್ ಬಿಕಮ್ಸ್ ಟ್ರೂ, ದೆನ್ ದ ಸ್ಟೇಟ್ಮೆಂಟ್ಸ್ ಆರ್ ಎಕ್ಸಿಕ್ಯೂಟೆಡ್. ಅರ್ಥ ಆಗಿದೆಯಲ್ವ? ಇಲ್ಲಿ ಕೊಟ್ಟಂಥ ಟೆಸ್ಟ್ ಕಂಡೀಷನ್ ಸರಿಯಾಗಿದ್ದರೆ, ಸ್ಯಾಟಿಸ್ಫೈ ಆಗಿದ್ದರೆ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. ನಂತರ ಮತ್ತೊಮ್ಮೆ ಆ ಟೆಸ್ಟ್ ಕಂಡೀಷನನ್ನು ಮತ್ತೆ ಚೆಕ್ ಮಾಡ್ತಾ ಹೋಗುತ್ತೆ. ಇಫ್ ದ ಕಂಡೀಷನ್ ಇಸ್ ಟ್ರೂ, ಸ್ಟೇಟ್ಮೆಂಟ್ ಈಸ್ ಎಕ್ಸಿಕ್ಯೂಟೆಡ್. ಒನ್ಸ್ ಅಗೇನ್ ಇಟ್ ಚೆಕ್ಸ್ ದ ಕಂಡೀಷನ್. ಇಫ್ ಇಟ್ ಈಸ್ ಒನ್ಸ್ ಅಗೇನ್ ಟ್ರೂ, ದ ಸ್ಟೇಟ್ಮೆಂಟ್ಸ್ ಆರ್ ಎಕ್ಸಿಕ್ಯೂಟೆಡ್. ಇಲ್ಲಿ ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾ ಹೋಗುತ್ತೆ. ಈ ಸ್ಟೇಟ್ಮೆಂಟ್ಸ್ ಮತ್ತೆ ಮತ್ತೆ ಪುನರಾವರ್ತನೆ ಆಗುತ್ತೆ ಇಲ್ಲಿ ತನಕ, ಅಂಟಿಲ್ ದ ಟೆಸ್ಟ್ ಕಂಡೀಷನ್ ಬಿಕಮ್ಸ್ ಫಾಲ್ಸ್. ಯಾವಾಗ ಕಂಡೀಷನ್ ಫಾಲ್ಸ್ ಆಗುತ್ತೆ, ದೆನ್ ದ ಕಂಟ್ರೋಲ್ ಕಮ್ಸ್ ಔಟ್ ಆಫ್ ದ ಲೂಪ್. ಈ ಲೂಪಿಂದ ಕಂಟ್ರೋಲ್ ಹೊರಗಡೆ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಸ್ಟೇಟ್ಮೆಂಟ್ಸ್ ಆರ್ ಎಕ್ಸಿಕ್ಯೂಟೆಡ್ ಅಗೇನ್ ಆ್ಯಂಡ್ ಅಗೇನ್ ಅಂಟಿಲ್ ದ ಕಂಡೀಷನ್ ಈಸ್ ಸ್ಯಾಟಿಸ್ಫೈಡ್. ಸೊ ಇಟ್ ಈಸ್ ಕಾಲ್ಡ್ ಇಟಿರೇಟಿವ್ ಸ್ಟೇಟ್ಮೆಂಟ್ಸ್. ಸೊ ಇದು ವೈಲ್ ಲೂಪ್ ಬಗ್ಗೆ. ಸೊ ಇದರಲ್ಲಿ ನೀವು ಗಮನಿಸ್ಬೋದು, ಮೊದಲು ಟೆಸ್ಟ್ ಕಂಡೀಷನ್ ಚೆಕ್ ಆಗುತ್ತೆ, ನಂತರ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಪ್ರೀ ಟೆಸ್ಟೆಡ್ ಲೂಪ್. ಸೊ ಟೆಸ್ಟ್ ಕಂಡೀಷನ್ ಮೊದಲೇ ಚೆಕ್ ಮಾಡೋದ್ರಿಂದ ಇದಕ್ಕೆ ಮತ್ತೊಂದು ಹೆಸರಿದೆ, ಪ್ರೀ ಟೆಸ್ಟೆಡ್ ಲೂಪ್ ಅಂತ. ಸೊ ಇದನ್ನು ನಾವು ಸಿಂಟ್ಯಾಕ್ಸ್ ಫಾರ್ಮ್ಯಾಟಿಗೆ ಬರೆದಾಗ, ಸೊ ನಾವಿಲ್ಲಿ ಕೀವರ್ಡ್ ಬಳಸಬೇಕಾಗುತ್ತೆ, ವೈಲ್. ಸೊ ವಿ ಆರ್ ಯೂಸಿಂಗ್ ದ ಕೀವರ್ಡ್ ಕಾಲ್ಡ್ ವೈಲ್. ಬ್ರ್ಯಾಕೆಟಲ್ಲಿ ಯು ಹ್ಯಾವ್ ಟು ಗಿವ್ ದ ಟೆಸ್ಟ್ ಕಂಡೀಷನ್ ಅಕಾರ್ಡಿಂಗ್ ಟು ಯುವರ್ ಪ್ರೋಗ್ರಾಮ್. ಓಕೆ, ಸೊ ಬ್ರ್ಯಾಕೆಟಲ್ಲಿ ಟೆಸ್ಟ್ ಕಂಡೀಷನ್ ಕೊಡಬೇಕಾಗುತ್ತೆ. ನಂತರ ಟ್ರೂ ಆದರೆ ಏನೆಲ್ಲ ಸ್ಟೇಟ್ಮೆಂಟ್ಸ್ ಬರುತ್ತೆ ಆ ಸ್ಟೇಟ್ಮೆಂಟ್ಸನ್ನು ಬರೀಬೇಕಾಗುತ್ತೆ. ಸೊ ದಿಸ್ ಈಸ್ ದ ಸಿಂಟ್ಯಾಕ್ಸ್ ಫಾರ್ ವೈಲ್ ಲೂಪ್. ಓಕೆ, ಸೊ ವೈಲ್ ಬರೀರಿ, ನಂತರ ಬ್ರ್ಯಾಕೆಟ್ ಓಪನ್ ಮಾಡಿ, ಟೆಸ್ಟ್ ಕಂಡೀಷನ್ ಅಂತ ಬರೀರಿ, ಬ್ರ್ಯಾಕೆಟ್ ಕ್ಲೋಸ್ ಮಾಡಿ, ನಂತರ ವಿತಿನ್ ದ ಕರ್ಲಿ ಬ್ರೇಸ್ ಒಳಗಡೆ ನೀವು ಏನೆಲ್ಲ ಸ್ಟೇಟ್ಮೆಂಟ್ಸ್ ಇದೆಯೋ ಆ ಸ್ಟೇಟ್ಮೆಂಟ್ಸನ್ನು ನೀವು ಬರಿಬೋದು. ಓಕೆ, ಆಲ್ ದ ಎಕ್ಸಿಕ್ಯೂಟಿವ್ ಸ್ಟೇಟ್ಮೆಂಟ್ಸ್ ಆರ್ ಎಂಡೆಡ್ ವಿತ್ ಸೆಮಿಕೊಲಾನ್. ಇದಕ್ಕೊಂದು ಎಕ್ಸಾಂಪಲನ್ನು ಗಮನಿಸೋದಾದರೆ, ಇವಾಗ ನಾವು 1ರಿಂದ 10ರವರೆಗೆ ಒಂದು ಸಂಖ್ಯೆಯನ್ನು ಆ್ಯಡ್ ಮಾಡ್ತಾ ಹೋಗುವ, ಅಥವಾ 10ರವರೆಗೆ ಒಂದು ಸ್ವಾಭಾವಿಕ ಸಂಖ್ಯೆಗಳನ್ನು ನಾವು ಅದರ ಮೊತ್ತವನ್ನು ಕಂಡುಹಿಡಿಯಬೇಕು. ಸೊ ಟು ಫೈಂಡ್ ದ ಸಮ್ ಆಫ್ 10 ನ್ಯಾಚುರಲ್ ನಂಬರ್ಸ್ ಅಂಟಿಲ್ 10. ಸೊ ಇದರಲ್ಲಿ ಒಂದು ವೇರಿಯೇಬಲ್ ತೊಗೊಳ್ಳಿ, ಐ ಅಂತ. ಸೊ ಐ ಇಸ್ ದ ವೇರಿಯೇಬಲ್. ಇದಕ್ಕೊಂದು ಪ್ರಾರಂಭದ ಬೆಲೆಯನ್ನು ಕೊಡಿ, 1. ಸೊ ವಿ ಹ್ಯಾವ್ ಇನಿಷಿಯಲೈಸ್ ದ ಐ. ಇದು ಅಸೈನ್ಮೆಂಟ್ ಆಪರೇಟರ್. ಓಕೆ, ಇವಾಗೇನಿದೆ, ಐಯಲ್ಲಿ 1 ಇದೆ, ನಂಬರ್ 1 ಇವಾಗ ಐಯಲ್ಲಿದೆ. ಸೊ ಟೇಕ್ ಅನದರ್ ವೇರಿಯೇಬಲ್ ಸಮ್. ಮತ್ತೊಂದು ಚರಾಕ್ಷರವನ್ನು ತಗೊಳ್ಳಿ, ವೇರಿಯೇಬಲ್. ಅದರಲ್ಲಿ ನೀವು 0ಯನ್ನು ಇಟ್ಕೊಳ್ಳಿ. ಸೊ 0 ಈಸ್ ಅಸೈನ್ ಟು ಸಮ್. ಓಕೆ, ಇಲ್ಲಿ ಗಮನಿಸಿದ್ರೆ ಐಯಲ್ಲಿ 1 ಇದೆ, ಸಮ್ಮಲ್ಲಿ 0 ಇದೆ. ಇದನ್ನು ಪ್ರಾರಂಭದ ಬೆಲೆ ಅಥವಾ ಇನಿಷಿಯಲೈಸಿಂಗ್ ದ ವೇರಿಯೇಬಲ್ ಅಂತ ಕರಿತೀವಿ. ಸೊ ನೌ ವಿ ಕ್ಯಾನ್ ಯೂಸ್ ದ ಲೂಪ್. ವೈಲ್ ಲೂಪನ್ನು ಬಳಸ್ಬೋದು ಇವಾಗ. ಸೊ ಯಾವುದು ಕೀವರ್ಡು? ವೈಲ್. ಓಕೆ, ಸೊ ವೈಲ್ ಬರೆದು ಇಲ್ಲಿ ಕಂಡೀಷನ್ ಕೊಡಿ. ನಾವು 1ರಿಂದ 10ರವರೆಗೆ ಒಂದು ಸಂಖ್ಯೆಯನ್ನು ಆ್ಯಡ್ ಮಾಡಬೇಕಾಗಿರೋದ್ರಿಂದ, ಸೊ ಐ ಯಾವತ್ತೋ 10ಕ್ಕಿಂತ ಕಡಿಮೆ ಅಥವಾ 10ಕ್ಕೆ ಈಕ್ವಲ್ ಆಗಿರ್ಬೋದು. ಸೊ ಐ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 10. ದಿಸ್ ಇಸ್ ಅವರ್ ಕಂಡೀಷನ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ 1 ಇದ್ದಾಗ 1 ಇಸ್ ಲೆಸ್ ದ್ಯಾನ್ 10, 2 ಬಂದಾಗ 2 ಲೆಸ್ ದ್ಯಾನ್ 10, 3 ಬಂದಾಗ 3 ಲೆಸ್ ದ್ಯಾನ್ 10, ಈ ಥರ ರಿಪೀಟ್ ಆಗುತ್ತಾ ಹೋಗುತ್ತೆ. ಸೊ ಪ್ರಾರಂಭದಲ್ಲಿ ಐಯ ಬೆಲೆ 1 ಇದೆ, ಸಮ್ಮನ ಬೆಲೆ 0 ಇದೆ. ಸೊ ಇಲ್ಲಿ ಕಂಡೀಷನ್ ಚೆಕ್ ಆಗುತ್ತೆ ನೋಡಿ, ಐಯಲ್ಲಿ 1 ಇದೆ, 1 ಲೆಸ್ ದ್ಯಾನ್ 10 ಟ್ರೂ. ಹೌದಲ್ಲ, 1 10ಕ್ಕಿಂತ ಕಡಿಮೆ ಇದೆ, ಟ್ರೂ ಆಗಿದೆ. ಟ್ರೂ ಆದಾಗ ನಮಗೆ ಸಮ್ ತಿಳ್ತಕ್ಕಂಥ ಒಂದು ವ್ಯಾಲ್ಯೂ ಸಿಗುತ್ತೆ. ಸಮ್ ಏನಾಗುತ್ತೆ ಇವಾಗ? ಸಮ್ ಪ್ಲಸ್ ಐ.
ಸಮ್ಮಲ್ಲಿ ಆಲ್ರೆಡಿ 0 ಇದೆ. 0 ಪ್ಲಸ್ 1, 0 ಪ್ಲಸ್ 1. ನೌ ದ ವೇರಿಯಬಲ್ ಸಮ್ ವಿಲ್ ಹೋಲ್ಡ್ 1. ಇವಾಗ ಸಮ್ಮಲ್ಲಿ 1 ಇದೆ. ಅರ್ಥ ಆಗಿದೆಯಲ್ಲ? ಸ್ಟಾರ್ಟಿಂಗ್ ಸಮ್ಮಲ್ಲಿ 0 ಇತ್ತು, ಇಲ್ಲೇನಾಗುತ್ತೆ ಸಮ್ ಪ್ಲಸ್ ಐ ಅಂದರೆ 0 ಪ್ಲಸ್ 1. 0 ಪ್ಲಸ್ 1 ಇಸ್ 1. ಇವಾಗ ಸಮ್ಮಲ್ಲಿ 1 ಇದೆ. ಓಕೆ, ನಂತರ ಐ ವೇರಿಯಬಲ್ ಇನ್ಕ್ರಿಮೆಂಟ್ ಆಗುತ್ತೆ. ಸೊ ದಿಸ್ ಈಸ್ ಇನ್ಕ್ರಿಮೆಂಟ್ ಆಪರೇಟರ್. ಈ ಪ್ಲಸ್ ಪ್ಲಸ್ನ 2 ಸಲ ಬರೆದಾಗ ಯು ಹ್ಯಾವ್ ಟು ಸೇ ಇನ್ಕ್ರಿಮೆಂಟ್. ಸೊ ಐಯಲ್ಲಿ 1 ಇತ್ತು, ಇವಾಗ ಎಷ್ಟಾಗುತ್ತೆ 1 ಯೂನಿಟ್ ಜಾಸ್ತಿ ಆಗುತ್ತೆ, ಇಟ್ ಬಿಕಮ್ 2. ಓಕೆ, ನಾವು ಕಂಡೀಷನ್ ಬರುತ್ತೆ ಇವಾಗ. ಚೆಕ್ಸ್ ದ ಕಂಡೀಷನ್. 2 ಲೆಸ್ ದ್ಯಾನ್ 10. 2 10ಕ್ಕಿಂತ ಕಡಿಮೆ ಇದೆ. ಸೊ ನಮ್ಮ ಕಂಡೀಷನ್ ಟ್ರೂ. 2 10ಕ್ಕಿಂತ ಕಡಿಮೆ ಇದೆ. ಈ ಸಮ ಅಲ್ಲ, ಆದರೆ ಕಡಿಮೆ ಇದೆ. ಸೊ ಟ್ರೂ ಆಗಿದೆ. ಟ್ರೂ ಆದಾಗ ಮತ್ತೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ನೋಡಿ, ಕಳೆದ ಬಾರಿ ಸಮ್ಮಲ್ಲಿ ಎಷ್ಟಿತ್ತು? 1 ಇತ್ತು. ಓಕೆ, ಈಗ ಐಯಲ್ಲಿ 2 ಇದೆ. ಸೊ 1 ಪ್ಲಸ್ 2. ಸೊ ಸಮ್ಮಲ್ಲಿ ಇವಾಗ 3 ಇದೆ. ನೆನಪಿಟ್ಕೊಳ್ಳಿ, ಸಮ್ಮಲ್ಲಿ ಇವಾಗ 3 ಇದೆ. ಐಯಲ್ಲಿ ಕಳೆದ ಬಾರಿ ಎಷ್ಟಿತ್ತು? 2 ಇತ್ತು. 2 ಇನ್ಕ್ರಿಮೆಂಟ್ ಆಯಿತು. ಸೊ 2 ಪ್ಲಸ್ 1 ಇಟ್ ಬಿಕಮ್ಸ್ 3. ಸೊ ಇವಾಗ ಮತ್ತೆ ಕಂಡೀಷನ್ ಚೆಕ್ ಆಗುತ್ತೆ. ಕಂಡೀಷನ್ ಮತ್ತೆ ಚೆಕ್ ಆಗುತ್ತೆ. 3 ಲೆಸ್ ದ್ಯಾನ್ 10 ಆರ್ ಈಕ್ವಲ್ ಟು 10. ಯಾವುದು ಕರೆಕ್ಟ್ ಇದೆ? ಲೆಸ್ ದ್ಯಾನ್ 10. ಸೊ 3 ಅಂತ ಹೇಳೋದು 10ಕ್ಕಿಂತ ಕಡಿಮೆ ಇದೆ. ನೋಡಿ, ಯಾವ್ದಾರು ಒಂದು ಟ್ರೂ ಆಗಬೇಕಷ್ಟೆ. 10ಕ್ಕಿಂತ ಕಡಿಮೆ ಇದೆ. ಎಸ್, ಟ್ರೂ. ಟ್ರೂ ಆದಾಗ ಮತ್ತೆ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಸ್ಟೇಟ್ಮೆಂಟ್ ಈಸ್ ಎಕ್ಸಿಕ್ಯೂಟೆಡ್ ಒನ್ಸ್ ಅಗೇನ್. ಸಮ್ಮಲ್ಲಿ ಎಷ್ಟಿತ್ತು? ಮೊದಲು 3 ಇತ್ತು. ಐಯಲ್ಲಿ ಮತ್ತೆ 3 ಬಂದಿದೆ. ಸೊ 3 ಪ್ಲಸ್ 3. ಇವಾಗ ಸಮ್ಮಲ್ಲಿ 6 ಇದೆ. ನೆನ್ಪಿಟ್ಕೊಳ್ಳಿ, ಸಮ್ಮಲ್ಲಿ ಇವಾಗ 6 ಇದೆ. ಐಯಲ್ಲಿ 3 ಇತ್ತು. ಸೊ ಐ ಈಸ್ ಇನ್ಕ್ರಿಮೆಂಟೆಡ್. ಸೊ 3 ಪ್ಲಸ್ 1 ಇಟ್ ಬಿಕಮ್ಸ್ 4. ಮತ್ತೆ ಚೆಕ್ ಆಗುತ್ತೆ. ಸೊ ಈ ರೀತಿ ರಿಪೀಟ್ ಆಗುತ್ತಾ ಹೋಗುತ್ತೆ. ಎಲ್ಲಿ ತನಕ? ಅಂಟಿಲ್ ಐ ಬಿಕಮ್ಸ್ 10. ನೋಡಿ, 10 ಲೆಸ್ ದ್ಯಾನ್ 10 ಫಾಲ್ಸ್ ಇದು. ಬಟ್ 10 ಈಕ್ವಲ್ ಟು 10 ಅದು ಟ್ರೂ ಆಗುತ್ತೆ. ಸೊ ಆವಾಗ ನಿಮಗೆ ಇಲ್ಲಿ ಸಮ್ಮಲ್ಲಿ ಏನಿತ್ತು ಆ ಮೊತ್ತಕ್ಕೆ 10 ಆ್ಯಡ್ ಆಗುತ್ತೆ. ನಂತರ ಇದು ಐ ಬಿಕಮ್ಸ್ 11. 11 ಬಂದಾಗ ಮತ್ತೆ ಕಂಡೀಷನ್ ಚೆಕ್ ಆಗುತ್ತೆ. ನೋಡಿ, 11 ಲೆಸ್ ದ್ಯಾನ್ 10 ಫಾಲ್ಸ್. 11 ಈಕ್ವಲ್ ಟು 10 ಅದು ಫಾಲ್ಸ್. 11 10ಕ್ಕಿಂತ ಕಡಿಮೆ ಇದೆ, ಅದು ತಪ್ಪಾಗಿದೆ. 11 10ಕ್ಕೆ ಸಮವಾಗಿದೆ, ಅದು ಸಹ ತಪ್ಪು. ಸೊ ಇಲ್ಲಿ ಏನಾಗುತ್ತೆ? ಕಂಡೀಷನ್, 2 ಕಂಡೀಷನ್ ಫಾಲ್ಸ್ ಆಗಿದೆ. ಸೊ ಯಾವಾಗ ಕಂಡೀಷನ್ ಫಾಲ್ಸ್ ಆಗುತ್ತೆ, ಸೊ ಈ ಲೂಪ್ ಟರ್ಮಿನೇಟ್ ಆಗಿ ಮುಂದಕ್ಕೆ ಹೋಗುತ್ತೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಹೌ ದ ವೈಲ್ ಲೂಪ್ ಎಕ್ಸಿಕ್ಯೂಟ್ಸ್. ಸೊ ಹಾಗಾಗಿ ಇಲ್ಲಿ ಮೊದಲು ಕಂಡೀಷನ್ ಚೆಕ್ ಆಗುತ್ತೆ, ನಂತರ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಪ್ರೀ ಟೆಸ್ಟೆಡ್ ಲೂಪ್. ಸೊ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ದ ವೈಲ್ ಲೂಪ್ ಆರ್ ವೈಲ್ ಸ್ಟೇಟ್ಮೆಂಟ್ ಬಗ್ಗೆ ಕಲ್ತಿದ್ದೇವೆ. ಸೊ ನಾವು ಫ್ಲೋ ಚಾರ್ಟ್ ರೆಪ್ರೆಸೆಂಟೇಷನ್ ಇದು. ಸೊ ಇದರ ಸಿಂಟ್ಯಾಕ್ಸನ್ನು ಈ ರೀತಿ ಬರೀಬೇಕಾಗುತ್ತೆ. ವೈಲ್ ಟೆಸ್ಟ್ ಕಂಡೀಷನ್ ಟ್ರೂ ಆದರೆ ಸ್ಟೇಟ್ಮೆಂಟ್ಸ್ ಬರುತ್ತೆ. ಸ್ಟೇಟ್ಮೆಂಟ್ಸ್ ತುಂಬ ಇರ್ಬೋದು, 1 2 3 ಎಷ್ಟು ಬೇಕಾದ್ರೂ ಕೊಡ್ಬೋದು ನಾವು. ಓಕೆ, ಸೊ ದಿಸ್ ಈಸ್ ದ ಎಕ್ಸಾಂಪಲ್ to get the sum of 10 natural numbers. Okay, so now let us study about the second looping construct, that is do while. ಸೊ ಎರಡನೇದು ಡೂ ವೈಲ್ ಬಗ್ಗೆ ಕಲಿತಾ ಹೋಗುವ. ಇದರ ಫ್ಲೋ ಚಾರ್ಟ್ ರೆಪ್ರೆಸೆಂಟೇಷನ್ ಈ ರೀತಿ ಇದೆ. ಸೊ ಕಂಟ್ರೋಲ್ ಬಂದಿದೆ, ಯಾವುದೋ ಒಂದು ಸ್ಟೇಟ್ಮೆಂಟ್ಸ್ ಇದೆ, ಫಸ್ಟ್ ಎಕ್ಸಿಕ್ಯೂಟ್ ಆಗುತ್ತೆ ಅದು. ಕಂಟ್ರೋಲ್ ಒಳಗಡೆ ಬಂದಿದೆ ಇವಾಗ. ಸೊ ಯಾವುದೋ ಒಂದು ಸ್ಟೇಟ್ಮೆಂಟ್ಸ್ ಇಲ್ಲಿ ಇರ್ತಕ್ಕಂಥ ಅಕಾರ್ಡಿಂಗ್ ಟು ಯುವರ್ ಪ್ರೋಗ್ರಾಮ್ಸ್ ಏನು ಸ್ಟೇಟ್ಮೆಂಟ್ಸ್ ಇದೆ, 1 2 3 ಎಷ್ಟಿದೆ ಅದು ಎಕ್ಸಿಕ್ಯೂಟ್ ಆಗುತ್ತೆ. ನಂತರ ಟೆಸ್ಟ್ ಕಂಡೀಷನ್ ಚೆಕ್ ಮಾಡುತ್ತೆ. ಓಕೆ, ಫಸ್ಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಿದೆ ಸ್ಟಾರ್ಟಿಂಗಲ್ಲಿ, ಪ್ರಾರಂಭದಲ್ಲಿ. ನಂತರ ಟೆಸ್ಟ್ ಕಂಡೀಷನ್ ಚೆಕ್ ಮಾಡುತ್ತೆ. ಆ ಟೆಸ್ಟ್ ಕಂಡೀಷನ್ ಟ್ರೂ ಆದರೆ ಮತ್ತೊಮ್ಮೆ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ ನೋಡಿ. ಓಕೆ, ನಂತರ ಮತ್ತೊಮ್ಮೆ ಟೆಸ್ಟ್ ಕಂಡೀಷನ್ ಚೆಕ್ ಮಾಡುತ್ತೆ. ಅದು ಮತ್ತೊಮ್ಮೆ ಟ್ರೂ ಆದರೆ, ಇಫ್ ದ ಟೆಸ್ಟ್ ಕಂಡೀಷನ್ ಇಸ್ ಒನ್ಸ್ ಅಗೈನ್ ಟ್ರೂ, ದೆನ್ ದ ಸ್ಟೇಟ್ಮೆಂಟ್ಸ್ ಆರ್ ಎಕ್ಸಿಕ್ಯೂಟೆಡ್. ಸೊ ಈ ರೀತಿ ರಿಪೀಟ್ ಆಗುತ್ತಾ ಹೋಗುತ್ತೆ ಇದು. ಎಲ್ಲಿ ತನಕ? ಅಂಟಿಲ್ ದ ಕಂಡೀಷನ್ ಬಿಕಮ್ಸ್ ಫಾಲ್ಸ್. ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಿದ್ದರೆ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತಾ ಹೋಗುತ್ತೆ. ಯಾವಾಗ ಇಲ್ಲಿರ್ತಕ್ಕಂಥ ಕಂಡೀಷನ್ ಫಾಲ್ಸ್ ಆಗುತ್ತೆ, ತಪ್ಪಾಗುತ್ತೆ, ಆವಾಗ ಕಂಟ್ರೋಲ್ ಕಮ್ಸ್ ಔಟ್ ಆಫ್ ದ ಲೂಪ್, ಮುಂದಕ್ಕೆ ನೆಕ್ಸ್ಟ್ ಸ್ಟೇಟ್ಮೆಂಟಿಗೆ ಹೋಗುತ್ತೆ ಇದು. ಸೊ ಇದನ್ನು ಅಬ್ಸರ್ವ್ ಮಾಡಿದ್ರೆ ನೀವು ಫಸ್ಟು ಸ್ಟೇಟ್ಮೆಂಟ್ ಬರುತ್ತೆ, ನಂತರ ಕಂಡೀಷನ್ ಎಕ್ಸಿಕ್ಯೂಟ್ ಆಗುತ್ತೆ. ಅದು ಚೆಕ್ ಮಾಡುತ್ತೆ. ಸ್ಟೇಟ್ಮೆಂಟ್ಸ್ ಆರ್ ಎಕ್ಸಿಕ್ಯೂಟೆಡ್, ದೆನ್ ಕಂಡೀಷನ್ ಈಸ್ ಟೆಸ್ಟೆಡ್. ಸೊ ದಿಸ್ ಈಸ್ ಕಾಲ್ಡ್ ಪ್ರೀ ಟೆಸ್ಟೆಡ್
ದಿಸ್ ಇಸ್ ಪೋಸ್ಟ್ ಟೆಸ್ಟೆಡ್ ಲೂಪ್. ಪೋಸ್ಟ್ ನಂತರ. ವೈಲನ್ನು ನಾವು ಪ್ರೀ ಟೆಸ್ಟೆಡ್ ಅಂತ ಕರಿತೀವಿ, ಇಲ್ಲಿ ಪೋಸ್ಟ್ ಟೆಸ್ಟೆಡ್. ಸೊ ಡೂ ವೈಲ್ ಇಸ್ ದ ಪೋಸ್ಟ್ ಟೆಸ್ಟೆಡ್ ಲೂಪಿಂಗ್ ಕನ್ಸ್ಟ್ರಕ್ಟ್. ಪೋಸ್ಟ್ ಅಂದರೆ ನಂತರ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಬರುತ್ತೆ, ನಂತರ ಕಂಡೀಷನ್. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಪೋಸ್ಟ್ ಟೆಸ್ಟೆಡ್ ಲೂಪ್. ಸೊ ಇದು ನಾವು ಸಿಂಟ್ಯಾಕ್ಸ್ ಫಾರ್ಮ್ಯಾಟಿಗೆ ಬಳಸೋದಾದರೆ, ಸೊ ಇದು ಡೂ ವೈಲ್. ಸೊ ಫಸ್ಟ್ ಯು ಹ್ಯಾವ್ ಟು ಯೂಸ್ ದ ಕೀವರ್ಡ್ ಡೂ ಅಂತ ಬಳಸಿ, ನಂತರ ಯಾವುದೆಲ್ಲ ಸ್ಟೇಟ್ಮೆಂಟ್ಸ್ ಇದೆ ಆ ಸ್ಟೇಟ್ಮೆಂಟ್ಸನ್ನು ಬರಿಬೇಕಾಗುತ್ತೆ. ಜನರಲ್ ಫಾರ್ಮ್ನ ಸ್ಟೇಟ್ಮೆಂಟ್ಸ್ ಅಂತ ಬರಿತೀವಿ. ಸೆಮಿಕೊಲಾನ್. ಆಲ್ ದ ಎಕ್ಸಿಕ್ಯೂಟೇಬಲ್ ಸ್ಟೇಟ್ಮೆಂಟ್ಸ್ ಆರ್ ಎಂಡೆಡ್ ವಿತ್ ದ ಸೆಮಿಕೊಲಾನ್. ಓಕೆ, ಸೊ ಇಲ್ಲಿಗೆ ಸ್ಟೇಟ್ಮೆಂಟ್ಸ್ ಆಯಿತು. ಕರ್ಲಿ ಬ್ರೇಸನ್ನು ಕ್ಲೋಸ್ ಮಾಡಿ, ದೆನ್ ರೈಟ್ ದ ಕೀವರ್ಡ್ ವೈಲ್ ಅಂತ ಬರೆದು ನೀವು ಅಲ್ಲಿ ಏನಿದೆ ಟೆಸ್ಟ್ ಕಂಡೀಷನ್ ಬರಿಬೇಕಾಗುತ್ತೆ ವಿತಿನ್ ದ ಬ್ರ್ಯಾಕೆಟ್. ಓಕೆ, ಇಂಪಾರ್ಟೆಂಟ್ ಹೇಳಿದ್ರೆ ಇಲ್ಲಿ ಯಾವ ಟು ಕ್ಲೋಸ್ ವಿತ್ ದ ಸೆಮಿಕೊಲಾನ್. ಓಕೆ, ವೈಲಲ್ಲಿ ನಿಮಗೆ ಸೆಮಿಕೊಲಾನ್ ಬರೋಲ್ಲ, ಬಟ್ ಡೂ ವೈಲಲ್ಲಿ ಯಾವ ಟು ಯೂಸ್ ದ ಸೆಮಿಕೊಲಾನ್ ಆಫ್ಟರ್ ರೈಟಿಂಗ್ ದ ಟೆಸ್ಟ್ ಕಂಡೀಷನ್. ಓಕೆ, ಕ್ಲಿಯರ್? ಅರ್ಥ ಆಗಿದೆಯಲ್ವಾ? ಸೊ ಫಸ್ಟ್ ನೀವು ಡೂ ಅಂತ ಬರಿಬೇಕಾಗುತ್ತೆ ಒಂದು ಕೀವರ್ಡ್, ನಂತರ ಫ್ಲವರ್ ಬ್ರ್ಯಾಕೆಟ್, ಈ ಪುಷ್ಪವರ್ಣವನ್ನು ನೀವು ಓಪನ್ ಮಾಡಿ, ನಂತರ ಅಲ್ಲಿರ್ತಕ್ಕಂಥ ಸ್ಟೇಟ್ಮೆಂಟ್ಸನ್ನು ಬರಿಬೇಕಾಗುತ್ತೆ. ಸ್ಟೇಟ್ಮೆಂಟ್ಸ್ ಸೆಮಿಕೊಲಾನ್, ನಂತರ ಪುಷ್ಪವರ್ಣ ಅಂದರೆ ಈ ಫ್ಲವರ್ ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿ, ನಂತರ ಕೀವರ್ಡ್ ಬರಿಬೇಕು. ಯಾವ ಕೀವರ್ಡು? ವೈಲ್. ಓಕೆ, ವೈಲ್ ಅಂತ ಬರೆದು ಬ್ರ್ಯಾಕೆಟಲ್ಲಿ ಟೆಸ್ಟ್ ಕಂಡೀಷನ್ ಬರಿಬೇಕಾಗುತ್ತೆ. ಕೊನೆಗೆ ನೀವು ಸೆಮಿಕೊಲಾನ್ ಕೊಡಬೇಕು. ಸೊ ಡೋಂಟ್ ಫಾರ್ಗೆಟ್ ಟು ಗಿವ್ ದ ಸೆಮಿಕೊಲಾನ್. ಸೊ ನಾವು ಲೆಟ್ ಅಸ್ ಸ್ಟಡಿ ಅಬೌಟ್ ದ ಎಕ್ಸಾಂಪಲ್. ಒಂದು ಉದಾಹರಣೆ ನೋಡುವ. ನಾನು ಮೊದಲೇ ತಿಳಿಸೋ ರೀತಿ ವೈಲ್ ಲೂಪಲ್ಲಿ ಏನು ಉದಾಹರಣೆ ಕೊಟ್ಟಿದ್ದೋ ಸೇಮ್ ಉದಾಹರಣೆ ಬಳಸಿದ್ದೀನಿ ಇಲ್ಲಿ. ಸೊ ಟೇಕ್ ಒನ್ ವೇರಿಯೇಬಲ್ ಐ. ಒಂದು ವೇರಿಯೇಬಲ್ ತೊಗೊಳ್ಳಿ ಐ ಅಂತ. ಐಯಲ್ಲಿ ನೀವು ಒಂದನ್ನು ಇಟ್ಕೊಳ್ಳಿ. ಸೊ ಇನಿಷಿಯಲೈಸಿಂಗ್ ದ ಐ. ಸೊ 1 ಈಸ್ ಅಸೈನ್ ಟು ಐ. ಇವಾಗ ಐಯಲ್ಲಿ ಪ್ರಾರಂಭದ ಬೆಲೆ ಎಷ್ಟಿದೆ? ಇವಾಗ 1 ಇದೆ. ಓಕೆ, ಸೆಮಿಕೊಲಾನ್ ಕೊಡಬೇಕು. ನಂತರ ಮತ್ತೊಂದು ವೇರಿಯೇಬಲ್ ತೊಗೊಳ್ಳಿ ಸಮ್ ಅಂತ. ಸಮ್ಮಲ್ಲಿ ಇವಾಗ ಎಷ್ಟಿದೆ? 0. ಸೊ 0 ಈಸ್ ಅಸೈನ್ ಟು ಸಮ್. ಓಕೆ, ಇವಾಗ ಐಯಲ್ಲಿ 1 ಇದೆ, ಸಮ್ಮಲ್ಲಿ 0 ಇದೆ. ಸೊ ನಂತರ ಅಕಾರ್ಡಿಂಗ್ ಟು ಸಿಂಟ್ಯಾಕ್ಸ್ ಏನು ಬರೀಬೇಕು ಇಲ್ಲಿ? ಯು ಹ್ಯಾವ್ ಟು ಯೂಸ್ ದ ಕೀವರ್ಡ್ ಡೂ. ಸೊ ಡೂ ಅಂತ ಬರೆದು ಓಪನ್ ದ ಫ್ಲವರ್ ಬ್ರ್ಯಾಕೆಟ್, ಈ ಕರ್ಲಿ ಬ್ರೇಸನ್ನು ಓಪನ್ ಮಾಡಿ. ಓಕೆ, ದಟ್ ಈಸ್ ಅಕಾರ್ಡಿಂಗ್ ಟು ಸಿಂಟ್ಯಾಕ್ಸ್. ದೆನ್ ಯು ಕ್ಯಾನ್ ರೈಟ್ ದ ಸ್ಟೇಟ್ಮೆಂಟ್ಸ್. ಏನು ಸ್ಟೇಟ್ಮೆಂಟ್ಸು? ಸಮ್ ಏನಾಗುತ್ತೆ? ಸಮ್ ಪ್ಲಸ್ ಐ. ಸೊ ಸಮ್ಮಲ್ಲಿರ್ತಕ್ಕಂಥ ವ್ಯಾಲ್ಯೂ ಮತ್ತು ಐಯಲ್ಲಿರ್ತಕ್ಕಂಥ ವ್ಯಾಲ್ಯೂ ಎರಡು ಆ್ಯಡಪ್ ಆಗಿ ಎರಡು ಕೂಡಿಸ್ಕೊಂಡು ಎಲ್ಲಿ ಬರುತ್ತೆ? ಮತ್ತೆ ಸಮ್ಮಿಗೆ ಬರುತ್ತೆ. ಸೊ ಯಾವತ್ತೂ ಸಮ್ ಚೇಂಜ್ ಆಗ್ತಾ ಇರುತ್ತೆ. ನಂತರ ಐ ಏನಾಗುತ್ತೆ? ಇನ್ಕ್ರಿಮೆಂಟ್ ಆಗುತ್ತೆ. ಓಕೆ, ಸೊ ಇವಾಗ ಎಷ್ಟಿದೆ? ಐಯಲ್ಲಿ 1 ಇದೆ, ಸಮ್ಮಲ್ಲಿ 0 ಇದೆ. ಓಕೆ, ಸೊ ಸಮ್ಮಲ್ಲಿ 0 ಇದೆ, ಐಯಲ್ಲಿ 1 ಇದೆ. 0 ಪ್ಲಸ್ 1 1. ಓಕೆ, ಸ್ಟೇಟ್ಮೆಂಟ್ ಬಂದಾಯಿತು. ನೆಕ್ಸ್ಟ್ ಐ ಎಷ್ಟಾಗುತ್ತೆ? ಇನ್ಕ್ರಿಮೆಂಟ್ ಆಯಿತು. 1 ಇದ್ದಿದ್ದು 2 ಆಗುತ್ತೆ. ನೋಡಿ, ಇವಾಗ ಕಂಡೀಷನ್ ಚೆಕ್ ಆಗುತ್ತೆ. 2 ಲೆಸ್ ದೆನ್ ಆರ್ ಈಕ್ವಲ್ ಟು 10. ನೋಡಿ, 2 ಅಂತ ಹೇಳೋದು ಈಕ್ವಲ್ ಅಲ್ಲ, ಬಟ್ ಏನಾಯಿತು? ಕಡಿಮೆ ಇದೆ. ಲೆಸ್ ದೆನ್ ಅದು ಕಂಡೀಷನ್ ಟ್ರೂ ಆಗುತ್ತೆ. 2 10ಕ್ಕಿಂತ ಕಡಿಮೆ ಇದೆ. 2 ಈಸ್ ಲೆಸ್ ದ್ಯಾನ್ 10. ಟ್ರೂ ಆಗಿದೆ. ಟ್ರೂ ಆದರೆ ಮತ್ತೆ ಈ ಲೂಪ್ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲಿಗೆ ಪುನಃ ಒಳಗಡೆ ಬರುತ್ತೆ. ಸಮ್ಮಲ್ಲಿ ಆಲ್ರೆಡಿ ಹಿಂದಿನ ಕೇಸಲ್ಲಿ 1 ಇತ್ತು. ಸೊ 1 ಪ್ಲಸ್ 2 ಎಷ್ಟಿದೆ ಇವಾಗ? 3. 1 ಪ್ಲಸ್ 2 3. ಇವಾಗ ಐಯಲ್ಲಿ ಎಷ್ಟಿತ್ತು? 2. ಸೊ 2 ಏನಾಗುತ್ತೆ? ಇವಾಗ 3 ಆಗುತ್ತೆ. ಮತ್ತೆ ಕಂಡೀಷನ್ ಚೆಕ್ ಆಯಿತು. 3 ಲೆಸ್ ದ್ಯಾನ್ 10. ಎಸ್, ಕರೆಕ್ಟ್, ಟ್ರೂ ಆದರೆ ಮತ್ತೆ ಒಳಗಡೆ ಬಂದಿದೆ. ಸೊ ಸಮ್ಮಲ್ಲಿ ಆಲ್ರೆಡಿ 3 ಇದೆ. ಸೊ 3 ಪ್ಲಸ್ ಇವಾಗ ಐ ಎಷ್ಟಾಗಿದೆ? 3 ಆಗಿದೆ. 3 ಪ್ಲಸ್ 3 6 ಇದೆ. ನಂತರ ಐ ಇನ್ಕ್ರಿಮೆಂಟ್ ಆಗಿತ್ತು. ಎಷ್ಟು? 4. ಸೊ 3 ಇದ್ದಿದ್ದು 4 ಆಗುತ್ತೆ ಇಲ್ಲಿ. ಮತ್ತೆ 4 ಚೆಕ್ ಆಗುತ್ತೆ. 4 ಲೆಸ್ ದ್ಯಾನ್ 10. 4 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 10. ಸೊ ಇದು ಈಕ್ವಲ್ ಅಲ್ಲ, ಬಟ್ ಲೆಸ್, ಕಡಿಮೆ ಇದೆ. 4 10ಕ್ಕಿಂತ ಕಡಿಮೆ ಇದೆ. ಟ್ರೂ ಅದು. ಸೊ ಈ ರೀತಿ ಅದು ರಿಪೀಟ್ ಆಗುತ್ತೆ. ಓಕೆ, ಸೊ ಏನು ಮೊತ್ತ ಬಂದಿದೆ ಅದಕ್ಕೆ? 5 ಆ್ಯಡ್ ಆಗುತ್ತೆ, 6 ಆ್ಯಡ್ ಆಗುತ್ತೆ, 7 ಆ್ಯಡ್ ಆಗುತ್ತೆ, 8 ಆ್ಯಡ್ ಆಗುತ್ತೆ, 9 ಆ್ಯಡ್ ಆಗುತ್ತೆ, 10 ಆ್ಯಡ್ ಆಗುತ್ತೆ. ನೋಡಿ, 10 ನೋಡಿ, 10 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 10. 10 ಲೆಸ್ ದ್ಯಾನ್ 10 10ಕ್ಕಿಂತ ಕಡಿಮೆ ಇದೆಯಾ? ಇಲ್ಲ, ಅದು 10 10ಕ್ಕೆ ಸಮವಾಗಿದೆ, ಈಕ್ವಲ್ ಆಗಿದೆ. ಅದು ಸಹ ಟ್ರೂ. ಸೊ ಆವಾಗ ಒಟ್ಟು ಮೊತ್ತಕ್ಕೆ ಆ 10 ಆ್ಯಡಪ್ ಆಗುತ್ತೆ. ಓಕೆ, ಸೊ ವಿಲ್ ಗೆಟ್ ದ ಸಮ್. ನೆಕ್ಸ್ಟು ಐ ಇನ್ಕ್ರಿಮೆಂಟ್ ಆಗುತ್ತೆ. ನೋಡಿ, ಐ 11 ಆಗುತ್ತೆ. ಸೊ ಐ ಬಿಕಮ್ಸ್ 11. 11 ಲೆಸ್ ದೆನ್ ಆರ್ ಈಕ್ವಲ್ ಟು 10. 11 10ಕ್ಕಿಂತ ಕಡಿಮೆ ಅಥವಾ ಸಮವಾಗಿದೆ. ಎರಡು ತಪ್ಪು, ಎರಡು ರಾಂಗ್ ಆಗುತ್ತೆ. ಸೊ ಅಲ್ಲಿಗೆ ನಿಮ್ಮ ಈ ಲೂಪ್ ಟರ್ಮಿನೇಟ್ ಆಗುತ್ತೆ. ನಂತರ ಮುಂದಿನ ಸ್ಟೇಟ್ಮೆಂಟಿಗೆ ಕಂಟ್ರೋಲ್ ಹೋಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಡೂ ವೈಲ್ ಲೂಪ್.
ಡೂ ವೈಲ್ ಇಟರೇಟಿವ್ ಕನ್ಸ್ಟ್ರಕ್ಟ್ ಆರ್ ಸ್ಟೇಟ್ಮೆಂಟ್. ಓಕೆ, ಸೊ ಇದು ಫ್ಲೋ ಚಾರ್ಟ್ ರೆಪ್ರೆಸೆಂಟೇಷನ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ, ನಂತರ ಟೆಸ್ಟ್ ಕಂಡೀಷನ್ ಟ್ರೂ ಆದರೆ ಮತ್ತೆ ಸ್ಟೇಟ್ಮೆಂಟ್, ನಂತರ ಮತ್ತೊಮ್ಮೆ ಟೆಸ್ಟ್ ಕಂಡೀಷನ್ ಚೆಕ್ ಆಗುತ್ತೆ. ಸೊ ಈ ರೀತಿ ರಿಪೀಟ್ ಆಗುತ್ತೆ ಹೋಗುತ್ತೆ. ಯಾವಾಗ ಸೊ ವೆನ್ ದ ಕಂಡೀಷನ್ ಬಿಕಮ್ಸ್ ಫಾಲ್ಸ್ ದ ಕಂಟ್ರೋಲ್ ಕಮ್ಸ್ ಔಟ್ ಆಫ್ ದ ಲೂಪ್. ಓಕೆ, ಸೊ ಇದು ಸಿಂಟ್ಯಾಕ್ಸ್. ಸೊ ಸಿಂಟ್ಯಾಕ್ಸ್ ಯಾವ ರೀತಿ ಬರೀಬೇಕು, ಫಸ್ಟ್ ಡೂ ಅಂತ ಬರೀಬೇಕು, ದೆನ್ ಓಪನ್ ದ ಫ್ಲವರ್ ಬ್ರ್ಯಾಕೆಟ್, ದೆನ್ ರೈಟ್ ದ ಸ್ಟೇಟ್ಮೆಂಟ್ಸ್, ಬುಟ್ ದ ಸೆಮಿಕೊಲಾನ್, ದೆನ್ ಕ್ಲೋಸ್ ದ ಫ್ಲವರ್ ಬ್ರ್ಯಾಕೆಟ್, ನಂತರ ವೈಲ್ ಅಂತ ಬರೀರಿ, ಬ್ರ್ಯಾಕೆಟಲ್ಲಿ ಟೆಸ್ಟ್ ಕಂಡೀಷನ್ ಬರೆದು ಸೆಮಿಕೊಲಾನ್ ಕೊಡಿ. ಸೊ ಈ ರೀತಿ ಹಲವಾರು ಎಕ್ಸಾಂಪಲ್ಗಳನ್ನು ನೀವು ಬಳಸ್ಬೋದು. ಓಕೆ, ಸೊ ನೆಕ್ಸ್ಟ್ ಲೆಟ್ ಅಸ್ ಸ್ಟಡಿ ಅಬೌಟ್ ದ ಲಾಸ್ಟ್ ಇಟರೇಟಿವ್ ಕನ್ಸ್ಟ್ರಕ್ಟ್, ದಟ್ ಈಸ್ ಫಾರ್ ಲೂಪ್. ಓಕೆ, ಸೊ ಫಾರ್ ಲೂಪನ್ನು ಕಲಿತು ಹೋಗುವ. ಸೊ ಫಾರ್ ಲೂಪಲ್ಲಿ ನೋಡಿ ಕಂಟ್ರೋಲ್ ವೇರಿಯೇಬಲ್ನ ಬಳಸ್ತಾ ಹೋಗ್ತೀವಿ. ಕಂಟ್ರೋಲ್ ವೇರಿಯೇಬಲ್ ಇದಕ್ಕೆ ನಾವು ಪ್ರಾರಂಭದ ಬೆಲೆ ಮತ್ತು ಕೊನೆಯ ಬೆಲೆಯನ್ನು ಕೊಡ್ತಾ ಹೋಗ್ತೀವಿ. ಕಂಟ್ರೋಲ್ ವೇರಿಯೇಬಲ್ಗೆ ಇಲ್ಲಿದೆ ಇನಿಷಿಯಲ್ ವ್ಯಾಲ್ಯೂ ಟು ಫೈನಲ್ ವ್ಯಾಲ್ಯೂ. ಓಕೆ, ಫಾರ್ ಎಕ್ಸಾಂಪಲ್ ಇನಿಷಿಯಲ್ ವ್ಯಾಲ್ಯೂ 1 ಇದ್ದಾಗ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಯಿತು, ಇನಿಷಿಯಲ್ ವ್ಯಾಲ್ಯೂ 2 ಇದ್ದಾಗ ಎಕ್ಸಿಕ್ಯೂಟ್ ಆಗುತ್ತೆ, 3 ಇದ್ದಾಗ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ 1 to 10 ಕೊಟ್ಟರೆ 1 ಇದ್ದಾಗ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಯಿತು, ಮತ್ತು 2 ಇದ್ದಾಗ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಯಿತು, 3 ಇದ್ದಾಗ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ನಾವು 10 ಕೊಟ್ಟರೆ 10 ತನಕ ಎಕ್ಸಿಕ್ಯೂಟ್ ಆಗುತ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಫ್ಲೋ ಚಾರ್ಟ್ ರೆಪ್ರೆಸೆಂಟೇಷನ್ಸ್. ಇದನ್ನು ನಾವು ಸಿಂಟ್ಯಾಕ್ಸ್ ಫಾರ್ಮ್ಯಾಟಿಗೆ ಬರೆದಾಗ ಈ ರೀತಿ ಬರೀಬೇಕಾಗುತ್ತೆ. ಫಾರ್ ಯು ಹ್ಯಾವ್ ಟು ಯೂಸ್ ದ ಕೀವರ್ಡ್ ಫಾರ್. ಓಕೆ, ಸೊ ಇಲ್ಲಿ 3 ಎಕ್ಸ್ಪ್ರೆಷನ್ ಬಳಸ್ತಾ ಹೋಗ್ತೀವಿ. ಎಕ್ಸ್ಪ್ರೆಷನ್ 1 ಬರೆದು ಸೆಮಿಕಲ್ನ ಹಾಕಬೇಕಾಗುತ್ತೆ, ನಂತರ ಎಕ್ಸ್ಪ್ರೆಷನ್ 2 ಬರೆದು ಸೆಮಿಕಲ್ನ ಹಾಕಬೇಕಾಗುತ್ತೆ, ದೆನ್ ಎಕ್ಸ್ಪ್ರೆಷನ್ 3 ಬರೆದು ಯು ಹ್ಯಾವ್ ಟು ಕ್ಲೋಸ್ ದ ಬ್ರ್ಯಾಕೆಟ್, ನೋ ನೀಡ್ ಟು ಪುಟ್ ದ ಸೆಮಿಕಲ್ನ ಹಾಕೋ ಅವಶ್ಯಕತೆ ಇಲ್ಲ. ನಂತರ ಯಾವುದೆಲ್ಲ ಸ್ಟೇಟ್ಮೆಂಟ್ಸ್ ಬರುತ್ತೋ ಆ ಸ್ಟೇಟ್ಮೆಂಟ್ಸನ್ನು ಬರೀಬೇಕಾಗುತ್ತೆ. ಸೊ ಈ ಎಕ್ಸಾಂಪಲ್ನ ಗಮನಿಸಿದರೆ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ನೋಡಿ, ನಾನು ಸೇಮ್ ಒಂದು ಎಕ್ಸಾಂಪಲ್ನ ಬಳಸಿದ್ದೀನಿ. ಸಮ್ ಒಂದು ವೇರಿಯೇಬಲ್ ತಗೊಳ್ಳಿ, ಸಮ್ಮನ ಪ್ರಾರಂಭದ ಬೆಲೆ 0 ಇದೆ. ದ ಇನಿಷಿಯಲ್ ವ್ಯಾಲ್ಯೂ ಆಫ್ ಸಮ್ ಈಸ್ 0. ಓಕೆ, 0 ಈಸ್ ಅಸೈನ್ ಟು ಸಮ್. ಸೆಮಿಕಲ್ನ ಹಾಕೊಳ್ಳಿ. ಇವಾಗ ಅಕಾರ್ಡಿಂಗ್ ಟು ಸಿಂಟ್ಯಾಕ್ಸ್ ಇದನ್ನು ಬರೀಬೇಕು. ಸೊ ವಿ ಹ್ಯಾವ್ ಟು ಯೂಸ್ ದ ಕೀವರ್ಡ್ ಫಾರನ್ನು ಬರೆದು ಬ್ರ್ಯಾಕೆಟ್ ಓಪನ್ ಮಾಡಿ ಒಂದು ವೇರಿಯೇಬಲ್ ತೊಗೊಳ್ಳಿ, ಯಾವುದು ಐ. ಓಕೆ, ಸೊ ಐಯಲ್ಲಿ ಪ್ರಾರಂಭದ ಬೆಲೆ 0 ಅವನ್ನು ಇನಿಷಿಯಲೈಸ್ ಮಾಡಿ. ಐಯ ಪ್ರಾರಂಭದ ಬೆಲೆ 0. ಇವಾಗ ನಿಮಗೆ 0 ಇಂದ 10 ತನಕ ಕೂಡಿಸ್ತಾ ಹೋಗಬೇಕು, ಹೌದಾ? 0 to 10 ಯು ಹ್ಯಾವ್ ಟು ಆ್ಯಡ್ ಅಪ್ ಟು 0 to 10. ಓಕೆ, ಫ್ರಮ್ 0 to 10. ಹಾಗಾಗಿ ಪ್ರಾರಂಭದ ಬೆಲೆ ಸ್ಟಾರ್ಟಿಂಗ್ ವ್ಯಾಲ್ಯೂ 0 ಇರುತ್ತೆ, ಕೊನೆಯ ಬೆಲೆ 10 ಇರುತ್ತೆ. ಸೊ ಹಾಗೆ ಇನಿಷಿಯಲ್ ವ್ಯಾಲ್ಯೂ ಕೊಡಬೇಕಿಲ್ಲಿ. ಐಯ ಪ್ರಾರಂಭದ ಬೆಲೆ 0. ಓಕೆ, ಐಯ ಕೊನೆಯ ಬೆಲೆ ಎಷ್ಟಾಗುತ್ತೆ? 10 ಆಗುತ್ತೆ. ಓಕೆ, ಐ ಯಾವತ್ತು 10ಕ್ಕಿಂತ ಸಮ, ಅದಕ್ಕಿಂತ ಕಡಿಮೆ ಇರಬೇಕು. ಓಕೆ, ದಿಸ್ ಈಸ್ ದ ಅವರ್ ಕಂಡೀಷನ್. ಓಕೆ, ದಿಸ್ ಇನಿಷಿಯಲ್ ವ್ಯಾಲ್ಯೂ, ದಿಸ್ ಈಸ್ ಫೈನಲ್ ವ್ಯಾಲ್ಯೂ. ಅಪ್ ಟು 10 ತನಕ ಹೋಗಬೇಕು. ಓಕೆ, ಏನಾಗ್ತಾ ಹೋಗಬೇಕು? ಸೊ ಇವಾಗ 0 ಇದೆ, ನೆಕ್ಸ್ಟ್ 1 ಬರುತ್ತೆ, ನೆಕ್ಸ್ಟ್ 2 ಬರುತ್ತೆ, 3 ಬರುತ್ತೆ, 4 ಬರುತ್ತೆ. ಇಟ್ ವಿಲ್ ರೀಚ್ ಅಪ್ ಟು 10. ದಟ್ ಮೀನ್ಸ್ ಇಟ್ ಮಸ್ಟ್ ಬಿ ಇನ್ಕ್ರಿಮೆಂಟೆಡ್. ನೀವು ಇದನ್ನು ಉಲ್ಟಾ ಬರೆದ್ರೆ 10 to 0 ಬರೆದ್ರೆ ಇಲ್ಲಿ ಡಿಕ್ರಿಮೆಂಟ್ ಬರೀಬೇಕಾಗುತ್ತೆ. ಮೊದಲು ಸ್ಟಾರ್ಟಿಂಗ್ ಬೆಲೆ 10, ಕೊನೆಯ ಬೆಲೆ 0 ಬರೆದ್ರೆ ಇವಾಗ 10 ಇದೆ, ನೆಕ್ಸ್ಟ್ ಬಂದಾಗ 9 ಆಗುತ್ತೆ, ನೆಕ್ಸ್ಟ್ 8, ನೆಕ್ಸ್ಟ್ 7, ಈ ಥರ ಡಿಕ್ರಿಮೆಂಟ್ ಆಗ್ತಾ ಬರಬೇಕಾಗುತ್ತೆ. ಇನ್ ದಟ್ ಕೇಸ್ ಯು ಹ್ಯಾವ್ ಟು ರೈಟ್ ಡಿಕ್ರಿಮೆಂಟ್. ಸೊ ದಿಸ್ ಈಸ್ ಇನ್ಕ್ರಿಮೆಂಟ್ ಆರ್ ಡಿಕ್ರಿಮೆಂಟ್ ಆಪರೇಟರ್ ಬರೀಬೇಕಾಗುತ್ತೆ ಇಲ್ಲಿ. ಓಕೆ, ಸೊ ದಿಸ್ ಈಸ್ ಎಕ್ಸ್ಪ್ರೆಷನ್ 1. ಅಕಾರ್ಡಿಂಗ್ ಟು ಸಿಂಟ್ಯಾಕ್ಸ್ ಎಕ್ಸ್ಪ್ರೆಷನ್ 1 ಏನಿದೆ? ಪ್ರಾರಂಭದ ಬೆಲೆ, ಐಯ ಪ್ರಾರಂಭದ ಬೆಲೆ 0 ಕೊಟ್ಟಿದ್ದಾನೆ. ಇನಿಷಿಯಲ್ ವ್ಯಾಲ್ಯೂ ಆಫ್ ಐ ಈಸ್ 0, ಸೆಮಿಕೊಲಾನ್. ಐಯ ಕೊನೆಯ ಬೆಲೆ ಎಷ್ಟು? 10. ಸೊ ಐ ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 10 ತನಕ ಹೋಗಬೇಕಷ್ಟೆ. ಸೊ ದಿಸ್ ಈಸ್ ಫೈನಲ್ ವ್ಯಾಲ್ಯೂ. ಓಕೆ, ಸೆಮಿಕೊಲಾನ್. ಏನಾಗ್ತಾ ಹೋಗಬೇಕು? 0 to 10 ತನಕ ಒಂದೊಂದೇ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗಬೇಕಾಗುತ್ತೆ. ಸೊ ದಟ್ ಈಸ್ ಐ ಇನ್ಕ್ರಿಮೆಂಟ್ ಅಂತ ಬರೀಬೇಕಾಗುತ್ತೆ. ದೆನ್ ಕ್ಲೋಸ್ ದ ಬ್ರ್ಯಾಕೆಟ್. ಸೊ ಯು ಕ್ಯಾನ್ ಯೂಸ್ ದ ಸ್ಟೇಟ್ಮೆಂಟ್, ಎಕ್ಸಿಕ್ಯೂಟಬಲ್ ಸ್ಟೇಟ್ಮೆಂಟ್ಸ್. ಏನಿದೆ? ಸಮ್ ಏನಾಗುತ್ತೆ? ಸಮ್ ಪ್ಲಸ್ ಐ. ಸೊ ನೋಡಿ, ಸಮ್ಮಲ್ಲಿ ಸ್ಟಾರ್ಟಿಂಗಲ್ಲಿ 0 ಇದೆ. ಸೊ 0 ಐಯ ಸ್ಟಾರ್ಟಿಂಗ್ ಬೆಲೆ 0 ಇದೆ. ಸೊ 0 + 0
0. ಓಕೆ, ಆರ್ ಯು ಕ್ಯಾನ್ ಸ್ಟಾರ್ಟ್ ವಿತ್ 1. ಇಲ್ಲಿ 1 ಬರೆದ್ರೆ ಏನಾಗುತ್ತೆ, 0 ಪ್ಲಸ್ 1, ಇಲ್ಲಿ 1 ಬರುತ್ತೆ. 0 ನೋ ಪ್ರಾಬ್ಲಮ್, ಯು ಕ್ಯಾನ್ ರೈಟ್ 0 ಆಲ್ಸೋ. ಸೊ ಸಮ್ಮಲ್ಲಿ 0 ಇದೆ, ಐಯಲ್ಲಿ 0 ಇದೆ. ಸೊ 0 ಪ್ಲಸ್ 0, 0. ಓಕೆ, ಒಂದು ಸೆಕೆಂಡ್, ಸಮ್ಮಲ್ಲಿ 0 ಇದೆ. ನೆಕ್ಸ್ಟ್ ಐ ನೋಡಿ, ಐಯಲ್ಲಿ 0 ಇತ್ತಲ್ವಾ, ಇಂಕ್ರಿಮೆಂಟ್ ಆಗಿದೆ ನೋಡಿ, ಇಂಕ್ರಿಮೆಂಟ್ ಆಯಿತು. ಐ 0 ಇದೆ, 1 ಆಯಿತು. ಮತ್ತು ಚೆಕ್ ಆಗುತ್ತಿಲ್ಲ, 1 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 10. 1 10ಕ್ಕಿಂತ ಕಡಿಮೆ ಅಥವಾ ಸಮಾನ. ಕಡಿಮೆ, ಇದು ಟ್ರೂ. 1 10ಕ್ಕಿಂತ ಕಡಿಮೆ ಇದೆ. 1 ಈಸ್ ಲೆಸ್ ದ್ಯಾನ್ 10, ಟ್ರೂ. ಸೊ ಸಮ್ಮಲ್ಲಿ ಆಲ್ರೆಡಿ 0 ಇದೆ, ಐ 1 ಆಗಿದೆ. 0 ಪ್ಲಸ್ 1, ಸಮ್ಮಲ್ಲಿ 1 ಬಂತು ಇವಾಗ. ಓಕೆ, ನೆಕ್ಸ್ಟ್ ಐ ವ್ಯಾಲ್ಯೂ 1 ಇತ್ತಲ್ವಾ, ಸೊ ಐ ಬಿಕಮ್ಸ್ 2. ಮತ್ತೆ ಕಂಡೀಷನ್ ಚೆಕ್ ಆಗುತ್ತೆ, 2 ಲೆಸ್ ದ್ಯಾನ್ 10, ಟ್ರೂ. ಇವಾಗ ಐ ವ್ಯಾಲ್ಯೂ 2 ಆಗಿದೆ, ಸಮ್ಮಲ್ಲಿ ಆಲ್ರೆಡಿ 1 ಇದೆ. ಸೊ 2 ಪ್ಲಸ್ 1, 3 ಆಯ್ತು ನೋಡಿ. ನೆಕ್ಸ್ಟ್ ಐ ಇಂಕ್ರಿಮೆಂಟ್ ಆಗಿದೆ, 3 ಇದ್ದಿದ್ದು 4 ಆಗುತ್ತೆ. ಓಕೆ, 4 ಲೆಸ್ ದ್ಯಾನ್ 10, ಎಸ್, ಆ ವ್ಯಾಲ್ಯೂ ಆ ಮೊತ್ತಕ್ಕೆ ಆ್ಯಡ್ ಆಗುತ್ತೆ. 4 ಆ್ಯಡ್ ಆಗುತ್ತೆ. ನೆಕ್ಸ್ಟ್ 5 ಆಗುತ್ತೆ. 5 ಲೆಸ್ ದ್ಯಾನ್ 10, ಎಸ್, 5 ಆ್ಯಡ್ ಆಯಿತು. ನೆಕ್ಸ್ಟ್ 6 ಆಯಿತು. 6 ಲೆಸ್ ದ್ಯಾನ್ 10, ಎಸ್. ನೆಕ್ಸ್ಟ್ 7 ಆಗುತ್ತೆ. 7 ಲೆಸ್ ದ್ಯಾನ್ 10, ಅದು ಆ್ಯಡಪ್ ಆಗುತ್ತೆ. 8 ಆಗುತ್ತೆ. 8 ಲೆಸ್ ದ್ಯಾನ್ 10, ಎಸ್. 9 ಲೆಸ್ ದ್ಯಾನ್ 10, ಅದು ಆ್ಯಡಪ್ ಆಯಿತು. 10 ಆಗುತ್ತೆ. 10 ಲೆಸ್ ದ್ಯಾನ್ 10, ಎಸ್, ನೋ, ಫಾಲ್ಸ್. ಇಲ್ಲಿ 10 ಬಂದಿದೆ. 10 ಲೆಸ್ ದ್ಯಾನ್ 10, ಫಾಲ್ಸ್. ಬಟ್ ನೋಡಿ, ಈಕ್ವಲ್ ಸಿಂಬಲ್ ಹಾಕಿದ್ದೀನಿ. 10 10ಕ್ಕೆ ಸಮ, ಅದು ಸಹ ಟ್ರೂ. ಸೊ ಈ ಮೊತ್ತಕ್ಕೆ 10 ಆ್ಯಡಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಐ ಏನಾಗುತ್ತೆ, ಇಲ್ಲಿ 11 ಆಗುತ್ತೆ. ಸೊ 11 ಲೆಸ್ ದ್ಯಾನ್ 10, ಫಾಲ್ಸ್. 11 ಈಕ್ವಲ್ ಟು 10, ಅದು ಫಾಲ್ಸ್. ಸೊ ಬೋತ್ ದ ಕಂಡೀಷನ್ ಫಾಲ್ಸ್ ಆಗುತ್ತೆ. ಲೆಸ್ ಅಲ್ಲ, ಈಕ್ವಲ್ ಅಲ್ಲ. ಸೊ you will get until I becomes 10. ಓಕೆ, 0 ಆ್ಯಡಪ್ ಆಗುತ್ತೆ, ಆ ವ್ಯಾಲ್ಯೂಗೆ 1 ಆ್ಯಡಪ್ ಆಗುತ್ತೆ, 2 3 ಅಪ್ ಟು 10 ಆ್ಯಡಪ್ ಆಗಿ. ಸೊ ಫೈನಲಿ ಯು ವಿಲ್ ಗೆಟ್ ದ ಸಮ್ ಔಟ್ಪುಟ್. ನೀವು ಸಮ್ ಅಂತ ತೊಗೊಂಡ್ರೆ ನೀವು ಒಟ್ಟು 0 ಟು 10 ತನಕ ಆ್ಯಡಪ್ ಆಗಿ ನಿಮಗೆ ಒಟ್ಟು ಮೊತ್ತ ಸಿಗುತ್ತೆ. ಸೊ ದಿಸ್ ಇಸ್ ಎಕ್ಸ್ಪ್ರೆಷನ್ 1, ಇನಿಷಿಯಲ್ ವ್ಯಾಲ್ಯೂ ಕೊಡ್ತಾ ಹೋಗ್ತೀವಿ. ದಿಸ್ ಇಸ್ ಎಕ್ಸ್ಪ್ರೆಷನ್ 2, ಫೈನಲ್ ವ್ಯಾಲ್ಯೂ ಕೊಡ್ತಾ ಹೋಗ್ತೀವಿ. ಇದು ಇಂಕ್ರಿಮೆಂಟ್. ಓಕೆ, ಸೊ ದಟ್ ಈಸ್ ದ ಸಿಂಟ್ಯಾಕ್ಸ್. ಸೊ ಫಾರ್ ಅಂತ ಬರೆದು ಏನು ನಿಮ್ಮ ಪ್ರೋಗ್ರಾಮಿಂಗ್ ಪ್ರಕಾರ ಏನಿದೆಯೋ ಆ ಎಕ್ಸ್ಪ್ರೆಷನ್ 1 ಬರೀಬೇಕಾಗುತ್ತೆ, ಪ್ರಾರಂಭದ ಬೆಲೆ. ಎಕ್ಸ್ಪ್ರೆಷನ್ 2 ಅಂತ ಬರೆದು ಸೆಮಿಕಲನ್ ಹಾಕಿ, ದಟ್ ಈಸ್ ಫೈನಲ್ ವ್ಯಾಲ್ಯೂ. ಎಕ್ಸ್ಪ್ರೆಷನ್ 3, ದಟ್ ಈಸ್ ಇಂಕ್ರಿಮೆಂಟ್ ಡಿಕ್ರಿಮೆಂಟ್ ಆಪರೇಟರ್. ಸೊ ಇಂಕ್ರಿಮೆಂಟ್ ಯಾವಾಗ ಯೂಸ್ ಮಾಡ್ತೀವಿ, ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಹೋಗುವಾಗ. ಇಫ್ ಇಟ್ ಮೂವ್ಸ್ ಫ್ರಮ್ ಸ್ಮಾಲರ್ ನಂಬರ್ ಟು ಬಿಗ್ಗರ್ ನಂಬರ್, ವಿ ಕ್ಯಾನ್ ಯೂಸ್ ಇಂಕ್ರಿಮೆಂಟ್ ಆಪರೇಟರ್. ಅಥವಾ ನೀವು ಉಲ್ಟಾ ಬರೆದ್ರೆ, ಇಫ್ ಇಟ್ ಮೂವ್ಸ್ ಫ್ರಮ್ ಬಿಗ್ಗರ್ ನಂಬರ್ ಟು ಸ್ಮಾಲರ್, ಇಲ್ಲಿ ದೊಡ್ಡ ಸಂಖ್ಯೆ ಬರೆದ್ರೆ ಚಿಕ್ಕ ಸಂಖ್ಯೆ ಬರೆದ್ರೆ ಏನಾಗುತ್ತೆ, ಇಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಯು ಕ್ಯಾನ್ ರೈಟ್ ಡಿಕ್ರಿಮೆಂಟ್. ಐ ಮೈನಸ್ ಮೈನಸ್ 2 ಚಿಹ್ನೆ ಹಾಕಬೇಕಾಗುತ್ತೆ, ಮೈನಸ್ ಮೈನಸ್. ಓಕೆ, ದಟ್ ಈಸ್ ಡಿಕ್ರಿಮೆಂಟ್ ಆಪರೇಟರ್. ಸೊ ದಿಸ್ ಇಸ್ ದ ಸಿಂಟ್ಯಾಕ್ಸ್ ಫಾರ್ ಎಕ್ಸ್ಪ್ರೆಷನ್ 1 ಸೆಮಿಕೋಲನ್, ಎಕ್ಸ್ಪ್ರೆಷನ್ 2 ಸೆಮಿಕೋಲನ್, ಎಕ್ಸ್ಪ್ರೆಷನ್ 3. ದೆನ್ ಯು ಕ್ಯಾನ್ ರೈಟ್ ದ ಎಕ್ಸಿಕ್ಯೂಟೇಬಲ್ ಸ್ಟೇಟ್ಮೆಂಟ್ಸ್. ಓಕೆ, ಸೊ ಫ್ಲೋ ಚಾರ್ಟ್ದು ನೀವೊಂದು ರೆಪ್ರೆಸೆಂಟೇಷನ್ ನೋಡೋದಾದರೆ, ಸೊ ಕಂಟ್ರೋಲ್ ವೇರಿಯೇಬಲ್ ಬರೀಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ಅಲ್ಲಿ ಪ್ರೋಗ್ರಾಮ್ ಏನು ಮಾಡಿದ್ದು, ಐ ಅಂತ ಬಳಸಿದ್ದು, ಅದು ಕಂಟ್ರೋಲ್ ವೇರಿಯೇಬಲ್. ಐ ಏನು ಮಾಡುತ್ತೆ, 0 1 2 3 4 ತಗೊಳ್ತಾಗುತ್ತೆ. ಅದು ಐ ಪ್ರಾರಂಭದ ಬೆಲೆ, ಇನಿಷಿಯಲ್ ವ್ಯಾಲ್ಯೂ 0 ಇತ್ತು. ಓಕೆ, ಐಯ ಕೊನೆಯ ಬೆಲೆ 10 ಇತ್ತು. ಕಂಟ್ರೋಲ್ ವೇರಿಯೇಬಲ್ ಅಂದರೆ ನಮ್ಮ ಈ ಎಕ್ಸಾಂಪಲ್ ಪ್ರಕಾರ ಇದು ಐ ಆಗುತ್ತೆ, ಇದು 0 ಆಗುತ್ತೆ, ಇದು 10 ಆಗುತ್ತೆ. ಸೊ 0 ಟು 10 ತನಕ ಏನಾಗುತ್ತೆ, ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ 0 ಇದ್ದಾಗ ಎಕ್ಸಿಕ್ಯೂಟ್ ಆಗುತ್ತೆ, 1 ಬಂದಾಗ ಎಕ್ಸಿಕ್ಯೂಟ್ ಆಯಿತು, 2 ಬಂದಾಗ ಎಕ್ಸಿಕ್ಯೂಟ್ ಆಗಿದೆ, 3. ಸೊ ಅಪ್ ಟು 10 ಬರೋ ತನಕ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ದಿಸ್ ಈಸ್ ಫ್ಲೋ ಚಾರ್ಟ್ ರೆಪ್ರೆಸೆಂಟೇಷನ್ ಫಾರ್ ಲೂಪ್. ಓಕೆ ಗೈಸ್, ಸೊ ನೀವು ಇಂದಿನ ತರಗತಿಯಲ್ಲಿ ಇಟರೇಟಿವ್ ಸ್ಟೇಟ್ಮೆಂಟ್ಸ್ ಅಥವಾ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್, ಲೂಪಿಂಗ್ ಸ್ಟೇಟ್ಮೆಂಟ್ಸಲ್ಲಿ ನೀವು ವೈಲ್, ಡು ವೈಲ್, ಫಾರ್ ಸ್ಟೇಟ್ಮೆಂಟನ್ನು ಕಲ್ತಿದ್ದೀರಾ. ಸೊ ಇದರಲ್ಲಿ ವೈಲನ್ನು ನಾವು ಪ್ರೀ ಟೆಸ್ಟೆಡ್ ಲೂಪ್ ಅಂತ ಕರಿತಾ ಹೋಗ್ತೇವೆ. ಡು ವೈಲನ್ನು ಪೋಸ್ಟ್ ಟೆಸ್ಟೆಡ್ ಲೂಪ್ ಅಂತ ಕರಿತಾ ಹೋಗ್ತೇವೆ. ಫಾರ್ ಲೂಪನ್ನು ಫಿಕ್ಸ್ಡ್ ಎಕ್ಸಿಕ್ಯೂಷನ್ ಲೂಪ್ ಅಂತ ಕರಿತಾ ಹೋಗ್ತೇವೆ. ಫಿಕ್ಸ್ಡ್, ಇಲ್ಲಿ ನಾವು ಫಿಕ್ಸ್ ಮಾಡ್ತೀವಿ, ಇಲ್ಲಿ 0 ಟು 10. ಓಕೆ, ನಾವು ಫಿಕ್ಸ್ ಮಾಡಿಬಿಟ್ಟಿದ್ದೀವಿ. ಸೊ ದಿಸ್ ಈಸ್ ಫಿಕ್ಸ್ಡ್ ಎಕ್ಸಿಕ್ಯೂಷನ್, ಇದಕ್ಕೆ ಮತ್ತೊಂದು ಹೆಸರು. ಓಕೆ, ಸೊ ಸ್ಟೂಡೆಂಟ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಆ್ಯಂಡ್ ನಿಮ್ಮ ಮಿತ್ರರಿಗೆ ಈ ವಿಡಿಯೋವನ್ನು ಹೆಚ್ಚೆಚ್ಚಾಗಿ ಶೇರ್ ಮಾಡಿ. ಥ್ಯಾಂಕ್ ಯು.